ಇವಾಗ ಇನ್ನ ಹೂವು ಆದ್ವು. ಅದಕ್ಕೆ ಇವತ್ತು ಎಲ್ಲಿ ಹೊಲ್ದ ಹತ್ರ ಹೋಗ್ಲಿಲ್ಲ. ಯಾಕೋ ಬೇಜಾರಾದಂಗಾತು ಕೆಲಸ ಮಾಡಿ ಮಾಡಿ. ಅದಕ್ಕೆ ಮನೆ ಹತ್ರನೇ ಇದ್ದೀನಿ. ಇವತ್ತು ಹಸಿ ಕಡಲೆ ಬೀಜದ ಚಟ್ನಿ ಗುಣ್ಣಾಗ ಅರ್ದಿದ್ದು ಚಪಾತಿ ಮಾಡಿ ಸ್ನೇಹಿತರೆ ನೋಡಿ, ಕಡಲೆಕಾಯಿ ಸುಲ್ಕೊಂತಾ ಇದ್ದೀವಿ. ಹಸಿ ಕಡಲೆಕಾಯಿ ಸುಲಿದು ಎಲ್ಲ ಗುಣ್ಣಾಗೆ ಚಟ್ನಿ ಅರ್ದ್ಬಿಟ್ಟು ಚಪಾತಿ ಮಾಡ್ತೀವಿ. ಇವತ್ತು ಸ್ಪೆಷಲ್ ಮಾಡಕ್ಕೆ ರೆಡಿ ಮಾಡ್ಕೊಂತಾ ಇದ್ದೀನಿ. ಹಸಿ ಕಡಲೆಕಾಯಿ ಗುಣ್ಣಾಗ ಅರ್ದಿರೋ ಚಟ್ನಿ ಸೂಪರ್ ಆಗಿರ್ತೈತೆ. ನೀವು ಮಾಡಿ ತಿಂದು ನೋಡ್ರಿ. ಇವು ಕಡಲೆಕಾಯಿ ನಮ್ಮ ಯಜಮಾನ್ರು ಫ್ರೆಂಡು ಊರಿಗೆ ಹೋಗಿದ್ರು. ಕಣ್ಣು ಆಪ್ರೇಷನ್ ಆಯಿತು, ನೋಡ್ಕೊಬರಕ್ಕೆ ಅಂತ. ಅವರು ಹಸಿ ಕಡಲೆಕಾಯಿ ಬೆಳೆದಿದ್ರು ಮನೆಗೆ ಅಂತ ಸ್ವಲ್ಪ ಹಾಕೊಂಡು, ಅದ್ರಾಗೆ ನಮಗೂ ಒಂದು ಸ್ವಲ್ಪ ಕೊಟ್ಟಿದ್ರು. ಅವನ್ನೇ ಸುಲಿಕೊಂತ ಇದ್ದೀನಿ ಚಟ್ನಿ ಮಾಡಕ್ಕೆ. ನೋಡ್ರಿ, ಹಸಿ ಕಡಲೆ ಬೀಜದ ಚಟ್ನಿ ಗುಣ್ಣಾಗ ಅರ್ದು ಚಟ್ನಿನೂ ಚಪಾತಿ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರ್ತೈತಿ. ಹಸಿ ಕಡಲೆ ಬೀಜದ ಚಟ್ನಿಗೆ ಏನೇನು ಹಾಕ್ಬೇಕು ಅಂತ ತೋರಿಸ್ತೀನಿ ನೋಡಿ. ಇವಾಗ ಇದು ಕಡಲೆ ಬೀಜ, ಉಪ್ಪು, ಹಸಿಮೆಣಸಿಕಾಯಿ ಹಾಕ್ಕೊಬೇಕು. ಹಾಕ್ಕೊಂಬಿಟ್ಟು ಗುಂಡು ಬಂಡೆ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಹಿಂಗೆ ಬಂಡೆ ಮೇಕೆ ಬಂಡೆ ಮೇಕೆ ಹಾಕ್ಕೊಬೇಕು. ಗುಂಡು ಬಂಡೆ ತುಳಿದಿದ್ದ ಜಾಗದಾಗೆ ಹಿಂಗೆ ಸ್ವಲ್ಪ ನಡೆಯಲ್ಲೇ ನೀಟಾಗಿ ಇರೋ ತಕ್ಕೆ ಹಾಕ್ಕೊಬೇಕು. ಬಂಡೆ ತುಳಿಬಾರ್ದು. ಕಾರರೆ ಬಂಡೆ ಅಂದರೆ ದೇವ್ರ ಸಾಮಾನ. ಇದು ಹಿಂಗಿರೋದ ಎಷ್ಟು ನೀಟಾಗಿ ನುಣ್ಣು ಮಾಡಿ ಬಾಯಕ್ಕೆ ಇಕ್ಕಮ್ಮಂಗೆ ಮಾಡ್ಕೊಡ್ತೈತೆ. ದೇವರು ಬಾಯಕ್ಕೆ ಇಕ್ಕಮ್ಮಕ್ಕೆ ಅನ್ನ ಹೆಂಗೆ ಕೊಡ್ತಾನೆ, ಈ ಬಂಡೆ ಗುಂಡು ಅದೇ ಥರನೇ ಅವನು ನೋಡಿ. ಆಮೇಲೆ ಕಡಲೆ ಹಾಕ್ಕೋಬೇಕು ಸ್ವಲ್ಪ. ಇವೆಲ್ಲ ಜೊತೆಗೆ ರುಬ್ಬೋದು. ರುಬ್ಬಿ ಆಮೇಲೆ ಸ್ವಲ್ಪ ನೀರು, ಫಿಲ್ಟ್ರ್ ನೀರು ಹಾಕ್ಕೊಬೇಕು. ಯಾವಂದ್ರೆ ರವೆ ಹಾಕಿರೆ ಈ ಕಾಲದಾಗ ಮೊದಲೇ ಶೀತ ಸನ್ನಿ ನೆಗಡೆ ಜಾಸ್ತಿ ಆಗ್ತೈತೆ. ಅದಕ್ಕೋಸ್ಕರ ಫಿಲ್ಟ್ರ್ ನೀರು ಹಾಕೊಂಡೇ ರುಬ್ತೀನಿ. ಇದು ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ ಕಾಯಿ ಚಟ್ನಿಗಾದರೆ ನೀಟಾಗಿ ಸುಲಿದು ಹಾಕ್ಬೇಕು. ಕಾಯಿ ಚಟ್ನಿಗಾದರೆ ನೀಟಾಗಿ ಸುಲಿದು ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಸಿಪ್ಪೆನೇ ಇದ್ರೆ ಟೇಸ್ಟ್ ಇರ್ತೈತೆ. ಅದಕ್ಕೆ ಸ್ವಲ್ಪ ದೊಡ್ಡದಾಗೆ ಸುಲ್ಕೊಂಡಿದ್ದೀನಿ, ಚೆನ್ನಾಗಿರ್ತೈತೆ ಅಂತ. ಅರ್ಧ ಚಟ್ನಿ ರುಬ್ಬಿದ್ಮೇಲೆ ಆಮೇಲೆ ಈರುಳ್ಳಿ ಹಾಕ್ಕೊಂಡು ರುಬ್ಬೋದು. ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಚಟ್ನಿ ಇನ್ನೇನು ರೆಡಿ ಆಯ್ತು ಎತ್ತುತ್ತೇನೆ ಎಂಬಾಗ ಇದನ್ನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5-6 ಸುತ್ತ ಆಡಿಸಿ ಎಲ್ಲ ಕೈಗಲಿಸಿ ಆಮೇಲೆ ಎತ್ತೋದು. ಗುಂಡು ಬಂಡೆ ತೊಳೆದು ರೆಡಿ ಮಾಡಿ ಊಟಕ್ಕೆ ಹೋಗೋದು. ಇದು ಚಟ್ನಿ ರುಬ್ಬೋದಾದ್ಮೇಲೆ ಸಣ್ಣದೊಂದು ಕತೆ ಹೇಳ್ತೀನಿ. ಸ್ಟೋರಿಗೂ ಕತೆಗೂ 2 ಥರನೂ ಆಗ್ತೈತೆ. ಅದು ಅರ್ಥ ಮಾಡ್ಕೊಂಡ್ರೆ ಚಟ್ನಿ ರುಬ್ಬೋದಾಗಲಿ ಹೇಳ್ತೀನಿ. ಸ್ನೇಹಿತರೆ ನೋಡಿ, ಫ್ರೆಂಡ್ಸ್ಗಳು ಎಲ್ಲ ಸಣ್ಣದೊಂದು ಕತೆ ಹೇಳ್ತೀನಿ. ಏನು ಅಂದ್ಕೊಂಬೇಡ್ರಿ ನೋಡ್ರಿ. ಇದನ್ನ ನೋಡ್ದಂಥ ಕತೆ ಕೇಳಿದಂಥ ಭಕ್ತರುಗಳಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಂಜನೇಯನ ಕೇಳ್ಕೊಂತಾ ಇದ್ದೀನಿ. ನೋಡಿದಂಥ ಭಕ್ತರಿಗೆಲ್ಲ ನಮ್ಮ ಆಂಜನೇಯ ಒಳ್ಳೇದಾಗಲಿ. ಕೇಳಿದ್ದಂಥವ್ರಿಗೆ ನೋಡಿದಂಥವ್ರಿಗೆ ಈ ಕತೆನ ನೋಡಿ. ಸ್ನೇಹಿತರೆ, ಈ ಕತೆಗೇನಾದರೂ ತಪ್ಪಾಗಿ ಮಾತಾಡಿದರೆ ಯಾರು ಏನು ಅಂದ್ಕೊಂಬೇಡ್ರಿ. ನನಗೆ ಯಾರೋ ಹೇಳಿದ್ದು ನಾನು ಕೇಳ್ಕೊಬಂದು ನಿಮಗೆ ಹೇಳ್ತಾ ಇರೋದು ಈ ಕತೆನ. ಮತ್ತು ಇದು ಒಂದು ಬಾಳೆಹಣ್ಣು. ಇದು ಬಾಳೆಹಣ್ಣು ಕಾಣ್ತಾ ಇತ್ತಲ್ಲ, ಈ ಬಾಳೆಹಣ್ಣಾಗೆ ತಿನ್ಬೇಕೆ ಎಲ್ಲರಿಗೂ ಅಧಿಕಾರ ಇರ್ತೈತಿ. ಈ ಬಾಳೆಹಣ್ಣಿಗೆ ಎಲ್ಲರೂ ತಿಂಬಾನಿ ಅಂತ ಹೇಳಿ ಬಾಳೆಹಣ್ಣು ಒಂದು ಮನೆ ಇದ್ದಂಗೆ. ಇದು ಒಂದು ಮನೆ ಇದ್ದಂಗೆ ಒಂದು ಬಾಳೆಹಣ್ಣು. ಇದನ್ನು ಇಲ್ಲಿಕ್ಕಿರ್ತೀವಿ ಅಂತ ಅಲ್ಲಿಕ್ಕಿದ್ದಾಗ ಎಲ್ಲರೂ ತಿನ್ನಬೇಕು ಅಂತ ಇರ್ತೈತೆ. ಒಬ್ಬರು ಬರ್ತಾರೆ, ಬಾಳೆಹಣ್ಣು ಸುಲಿದ್ಬಿಟ್ಟು ಹಿಂಗೆಲ್ಲ ಬಾಳೆಹಣ್ಣು ಸುಲಿದ್ಬಿಟ್ಟು ಬಾಳೆಹಣ್ಣು ತಿಂದುಬಿಡ್ತಾರೆ. ಬಾಳೆಹಣ್ಣು ತಿಂತಾರೆ, ಸಿಪ್ಪೆ ಎಲ್ಲ ಬಿಸಾಕಿ ಹೋಗ್ತಾರೆ. ಬಾಳೆಹಣ್ಣು ತಿಂತಾರೆ. ಆ ಸಿಪ್ಪೆ ಇರ್ತೈತಲ್ಲ, ಇನ್ನೊಬ್ರು ಬರ್ತಾರೆ, ಬಾಳೆಹಣ್ಣು ತಿಂಬಾನಿ ಅಂತ ಬರ್ತಾರೆ. ಬಾಳೆಹಣ್ಣಿರಲ್ಲ, ಸಿಪ್ಪೆ ಇರ್ತೈತೆ. ಅಯ್ಯೋ, ಬಾಳೆಹಣ್ಣು ನನಗೂ ಒಂದು ಸ್ವಲ್ಪ ಸಿಗ್ತೈತೆ ಅಂದ್ಕೊಂಡೆ, ನನಗೂ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಬಿಡತ್ತ, ಸಿಪ್ಪೆನಾದ್ರೂ ಅದೃಷ್ಟ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಆ ಸಿಪ್ಪೆ ತಕೊಂತಾರೆ. ಅದನ್ನೇ ಸ್ವಲ್ಪ ಒಗ್ರಿರ್ತೈತೆ. ಆದರೆ ಇನ್ನೇನು ಮಾಡ್ತಾರೆ, ಬಾಳೆಹಣ್ಣು ಅಂತ ಇರಲ್ಲ, ಸಿಪ್ಪೆನ ತಿಂದು ಹೊಟ್ಟೆ ತುಂಬಿಸ್ಕೊಂಬನ. ಇದನ್ನು ಬಿಟ್ಟರೆ ಅದು ಇರಲ್ಲ ಅಂತ ಹೇಳ್ಬಿಡ್ತಾರೆ. ಬಾಳೆಹಣ್ಣು ಸಿಪ್ಪೆನೇ ತಿಂತಾರೆ. ಇನ್ನೊಬ್ರು ಬರ್ತಾರೆ,
ಆವಾಗ ಇನ್ನೊಬ್ರು ಬರ್ತಾರೆ, ಅಯ್ಯೋ ಇಲ್ಲಿ ಬಾಳೆಹಣ್ಣು ಇತ್ತಲ್ಲ, ಬಾಳೆಹಣ್ಣು ಏನೋ ಆಗೈತೆ, ಹಣ್ಣು ಇಲ್ಲ ಸಿಪ್ಪೆನೂ ಇಲ್ಲ, ನಾನು ಒಂದಿಟ್ಟು ತಿಂಬಾನ ಅಂದ್ರೆ ಅಂತಂದು ನೋಡಿರೆ ಅಂತಂದು ಏನು ಮಾಡಾನೆ ಅಂತ ಹೊಟ್ಟೆ ಹಸಿಗೆ ಯೋಚನೆ ಮಾಡ್ತಾ ಕುಂತಿರ್ತಾರೆ. ಮತ್ತೊಬ್ರು ಬರ್ತಾರೆ, ಅಯ್ಯೋ ಇಲ್ಲಿ ಬಾಳೆಹಣ್ಣು ಸಿಪ್ಪೆ ಅದು ತಿಂದಿರೋರು ಬಾಳೆಹಣ್ಣು ತಿಂದಾರು ಹೋದ್ರು, ಸಿಪ್ಪೆ ತಿಂದಾರು ಹೋದ್ರು, ಎರಡು ನಾನು ಸಿಗ್ಲಿಲ್ವಲ್ಲ ಅಂತ ಎದುರು ನೋಡ್ತಾ ಇರೋರು ಬಂದಿಲ್ಲ ಹೊಟ್ಟೆ ಹಸು ಅಂತ ಇಲ್ಲಿ ಯೋಚನೆ ಮಾಡ್ತಾ ಕುಂತಿರ್ತಾರೆ. ನಾಲ್ಕನೇರು ಬರ್ತಾರೆ, ಅಯ್ಯೋ ನನ್ನ ಬಾಳೆಹಣ್ಣು ಸಿಪ್ಪೆ ಕೂಡ ನನ್ಗಿಲ್ದಂಗೆ ಮಾಡಿ ಎಲ್ಲ ನೀನೇ ತಿಂದ್ಬಿಟ್ಟಿದ್ಯಾ ಅಂತ ಹೇಳ್ಬಿಡ್ತಾರೆ. ತಿಂದವ್ರನ್ನ ಸಿಪ್ಪೆ ತಿಂದವ್ರನ್ನ ಬಿಡ್ತಾರೆ, ಬಾಳೆಹಣ್ಣು ತಿಂದವ್ರನ್ನ ಬಿಡ್ತಾರೆ, ಏನೋ ತಿಂದಂಗೆ ಹೊಟ್ಟೆ ಹಸಿಗೆ ಎದುರು ನೋಡ್ತಾ ಇರ್ತಾರಲ್ಲ ಅವ್ರನ್ನ ಹಿಡ್ಕೊಂಡು ಮಾಗಾಡಿಸ್ತಾರೆ. ಎಲ್ಲ ನೀನೇ ತಿಂದಾಕಿದೆ, ಎಲ್ಲ ನೀನೇ ತಿಂದಾಕಿದೆ, ನಮ್ಮ ಪಾಲೊಂದು ನಮ್ಮ ಭಾಗದ್ದು ಎಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ದೇವ್ರೆ, ಅವಾಗ ಏನಂತಾರೆ, ಬಾಳೆಹಣ್ಣು ಸಿಗ್ಲಿಲ್ಲ ಸಿಪ್ಪೆನೂ ಸಿಗ್ಲಿಲ್ಲ, ಇವ್ರ ತಗನು ಮಾತು ಕೇಳಂಗಾತೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಹಸು ಹೋಗ್ತೈತೆ, ಇವ್ರ ಮಾತಿಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂತಾರೆ. ಇತ್ ಕಡೆ ಮಾತನ್ನು ಕೇಳಬೇಕು, ಇತ್ ಕಡೆ ಬಾಳೆಹಣ್ಣು ಇಲ್ಲ, ಇತ್ ಕಡೆ ಸಿಪ್ಪೆನೂ ಇಲ್ಲ, ಇತ್ ಕಡೆ ಹೊಟ್ಟೆನೂ ತುಂಬಲಿಲ್ಲ. ಏನು ಇಲ್ದಂಗೆ ಯೋಚನೆ ಮಾಡ್ಕೊಂಡು ಕುಂತಿದ್ದೆ, ಏನು ಇಲ್ವಲ್ಲಪ್ಪ ಭಗವಂತ ಅಂತಂದು ಯೋಚನೆ ಮಾಡ್ಕೊಂಡು ಭಗವಂತನ ಮೇಲೆ ಭಾರ ಹಾಕಿ ಕುತ್ಕೊಂಡಿದ್ರೆ ಮೇಲಿರೋ ಭಗವಂತ ನೋಡ್ತಿದ್ನಲ್ಲ, ಬಂದು ಕೈ ಹಿಡ್ದು ಹೊಟ್ಟೆ ತುಂಬಿಸಿ ತೃಪ್ತಿ ಕೊಟ್ಟು ಹೋಗ್ತಾನೆ. ಸ್ನೇಹಿತರೆ, ನಿನ್ಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬಿಸ್ಕೊಬಿಡು, ನೀನೇನು ನಂದ್ಕೋಬೇಡ ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಆಗೋವಷ್ಟು ಫಲದಾನ ಕೊಟ್ಟು ಹೋಗ್ಬಿಡ್ತಾನೆ ಮೇಲಿರೋ ಭಗವಂತ. ಮನುಷ್ಯರೇನು ನೋಡ್ತಿರಲ್ಲ, ನಾವು ಮೋಸ ಮಾಡೋದು ಅನ್ಯಾಯ ಮಾಡೋದು ತಿಂದಿದ್ದು ಏನು ಮನುಷ್ಯರು ನೋಡ್ತಿರಲ್ಲ, ಮೇಲಿರೋ ಭಗವಂತ ನೋಡ್ತಾ ಇರ್ತಾನೆ. ಭಗವಂತ ಒಬ್ಬ ನಮ್ಮನ್ನು ಕಣ್ಬಿಟ್ಟು ನೋಡ್ತಾ ಇದ್ರೆ ಯಾರು ನಮ್ಮನ್ನೇನು ಮಾಡೋಕ್ಕಾಗಲ್ಲ, ಏನು ತುಳಿಯೋಕೆ ಏನಕ್ಕೂ ಇದಾಗಲ್ಲ. ನೋಡಿ ಸ್ನೇಹಿತರೆ, ಇದೇ ಬಾಳೆಹಣ್ಣಿಗೂ ಮನುಷ್ಯರಿಗೂ ಇರೋ ವ್ಯತ್ಯಾಸ. ಇದು ಲಕ್ಷಕ್ಕೂ ಬಾಳ್ಬೋದು, ಕೋಟಿಗೂ ಬಾಳ್ಬೋದು. ಅರ್ಥ ಮಾಡ್ಕೊಂಬರಾದ್ರೆ ಮಾಡ್ಕೊಳ್ರಿ. ನೋಡಿ ಇದಂಥವ್ರಿಗೆಲ್ಲ ಆಂಜನೇಯ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತಿದ್ದೀನಿ. ಸ್ನೇಹಿತರೆ, ಒಂದು ಸ್ಟೋರಿ ಹೇಳ್ತೀನಿ. ಎಲ್ಲರದು ಊಟ ಆತಾ? ನಮ್ದು ಇನ್ನೂ ಊಟ ಇಲ್ಲ, ಊಟಕ್ಕಿನ್ನ ರೆಡಿ ಮಾಡಿ ಇಕ್ಕಿದ್ದೀವಿ. ಊಟ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿ ಇಕ್ಕಿದ್ದೀವಿ, ಇನ್ನೂ ಊಟಕ್ಕೆ ಹೋಗ್ಬೇಕು. ಅದರೊಳಗೆ ಒಂದು ಸಣ್ಣ ಸ್ಟೋರಿ ಹೇಳೋದನ್ನ ಅಂತ ಕುಂತಿದ್ದೀನಿ. ಒಂದು ಸ್ಟೋರಿನೂ ಇದ್ದಂಗೆ ಒಂದು ಕಥೆನೂ ಇದ್ದಂಗೆ ಇದೊಂದು ಸ್ವಲ್ಪ ದೇವ್ರದ್ದು. ಇದನ್ನು ಕೇಳಿದಂಥವ್ರು ಎಲ್ಲ ಒಳ್ಳೇದಾಗಲಿ, ನೋಡಿದಂಥವ್ರೆಲ್ಲನೂ ಒಳ್ಳೇದಾಗಲಿ ಅಂತೇಳಿ ನಮ್ಮ ಆಂಜನೇಯನ ಕೇಳ್ಕೊತಾ ಇದ್ದೀವಿ. ನಾವು ಆಂಜನೇಯನ ಭಕ್ತರು, ಮನೆ ದೇವ್ರ ಆಂಜನೇಯ ನಮ್ಮದು. ನೋಡಿ, ಮತ್ತು ಒಂದು ಊರಾಗೆ ಗೌಡ್ರು ಅಂತ ಇರ್ತಾರೆ ಹಳ್ಳಿಗೆ. ಆ ಗೌಡ್ರು ಒಂದು ದೇವಸ್ಥಾನ ಕಟ್ಟಿಸ್ಬೇಕಂತ ಗೌಡ್ರಿಗೆ ಒಪ್ಪಂದ ಕೊಟ್ಟಿರ್ತಾರೆ. ದೇವಸ್ಥಾನ, ಹಳೆ ದೇವಸ್ಥಾನ ಎಲ್ಲ ಕೇಳಿ ದೇವಸ್ಥಾನ ಕಟ್ಟಿಸೋ ಅಂತೇಳಿ ಒಪ್ಪಂದ ಕೊಡಿಸಿರ್ತಾರೆ. ಅದ್ರಾಗೆ ಹೊಸ್ದಾಗೆ ಒಂದು ದೊಡ್ಡ ದೇವಸ್ಥಾನ ಆಗ್ತೈತಲ್ಲ, ಸಣ್ಣದಾಗಿ ಹೊಸ ದೇವಸ್ಥಾನ, ಇನ್ನೂ ಒಂದು ಜೊತೆಗೆ ದೇವ್ರನ ಜೊತೆಗೆ ಇನ್ನೂ ಒಂದು ವಿಗ್ರಹನ ಮಾಡಿಸಿ ಇಕ್ಕಾನಿ ಅಂತಂದು ಹೇಳ್ಬಿಟ್ಟು ಗೌಡ್ರು ರೈತರನ್ನೆಲ್ಲ ಕಲೆ ಹಾಕಿ ಮಾತಾಡ್ಕತೆ ತಗೊಂಡು ಒಪ್ಪಂದ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗ್ತಾರೆ. ಹೋಗಿ 2 ಬಂಡೆ ಇರ್ತಾವಲ್ಲಿ, 2 ಬಂಡೆ ಇದ್ರೆ ಆ ಬಂಡೆ ಹಾಕೊಂಬರ್ತಾರೆ. ಹಾಕೊಂಬಂದು ದೇವಸ್ಥಾನ ತನಕ ಹಾಕ್ತಾರೆ. ದೇವಸ್ಥಾನ ತನಕ ಹಾಕ್ಬಿಟ್ರೆ ದೇವ್ರನ್ನ ಕಡಿಯೋರು ಇರ್ತಾರಲ್ಲ, ಇದನ್ನ ಮಾಡೋರು ದೇವ್ರು, ಅದು ನನಗೇನು ಹೇಳೋಕೆ ಬರ್ತಿಲ್ಲ ಅರ್ಜೆಂಟ್ಗೆ. ದೇವ್ರನ್ನ ರೆಡಿ ಮಾಡೋರು ಇರ್ತಾರೆ, ಅವ್ರನ್ನ ಕರೆಸ್ತಾರೆ. ಆವಾಗ 2 ಬಂಡೆ ಹಾಕಿರ್ತಾರೆ ದೇವ್ರ ಮುಂದೆ, ದೇವಸ್ಥಾನದ ಕಟ್ಟತ್ತ ಗುಡಿ ಮುಂದೆ. ಅದ್ರಾಗೆ ಒಂದು ಗುಡಿ ಮುಂದಿರೋ ಕಲ್ಲು 2 ಇರ್ತವೆ. 2ರಾಗೆ 2 ನೋಡೋಕ್ಕೆ ಯಾವ್ದು ಚೆನ್ನಾಗೈತೆ ನೋಡ್ರಿ ಗೌಡ್ರಿ ಅಂತಂದರೆ ಗೌಡ್ರು ಹೇಳ್ತಾರೆ, 2 ಚೆನ್ನಾಗವೆ, ಯಾವ್ದಾನ ಒಂದು ನಿಮಗೆ ಮನ್ಸಿಗೆ ಬಂದಿದ್ದು ರೆಡಿ ಮಾಡಿಕೊಡ್ರಪ್ಪ ಅಂತ ಹೇಳ್ತಾರೆ. ಹೇಳಿದಾಗ ಆವಾಗ ಅವ್ರೇನು ಮಾಡ್ತಾರೆ, ಸುತ್ತಿಗೆ ತಗೊಂತಾರೆ ರೆಡಿ ಮಾಡೋಕ್ಕೆ. ಒಂದು ಬಂಡೆ ಇರ್ತೈತಲ್ಲಿ, ಆ ಬಂಡಿಗೆ ಒಂದು ಏಟು ಹಾಕ್ತಾರೆ. ಒಂದು ಏಟು ಹಾಕ್ತಿದ್ದಂಗೆ ಆ ಬಂಡೆ ಅನ್ಸೈತೆ, ಆ ಬಂಡಿಗೆ ಕೋಪ ಬಂದು, ನಮ್ಮನ್ನ ನೀವು ಸುತ್ತಿಗೆನೂ ಸೆಲಕು ತಾಂಗ್ ಕುಟ್ಟಕ್ಕೆ ನಿಮ್ಗೇನು ಅಧಿಕಾರ ಐತೆ, ನಿಮಗೆ ಅಧಿಕಾರ ಕೊಟ್ಟಾರ ಯಾರು, ನಿಮ್ಗೇನು ಅಧಿಕಾರ ನಮ್ಮನ್ನು ಹೊಡಿಯೋಕ್ಕೆ ಅಂತ ಕೇಳ್ತೈತೆ. ಹಿಂಗೆ ದೇವ್ರನ್ನ ವಿಗ್ರಹ ಮಾಡಿ ಕುಂಡ್ರಿಸ್ತೀವಿ ನಿಮ್ಮನ್ನ, ನಿಮ್ಗೆಲ್ಲ ಒಳ್ಳೇದೇ ಆಗ್ತೈತೆ ಅಂತ ಕಲ್ಕಟ್ಟೂರು ಥರ ಅಂತಾರಲ್ಲ, ಅದೇನೋ ದೇವ್ರು ಮಾಡ್ಯಾರು, ಅವ್ರ ಹೆಸ್ರು ಗೊತ್ತಿಲ್ಲ, ಮತ್ತೆ ಹೇಳ್ತೀನಿ, ನನಗೆ ಬರಲ್ಲ ಗೊತ್ತಿದ್ರು ಹೇಳೋಕ್ಕೆ. ಅದನ್ನು ಅವರು ಹಂಗಂತ ಹೇಳ್ತಾರೆ. ಆವಾಗ ಮತ್ತೊಂದು ಏಟು ಹಾಕ್ತಾರೆ.
ಮತ್ತೆ ಮತ್ತೆ ಆಗ್ತಿದ್ದೀರಲ್ಲ, ನಿಮ್ಗೇನು ಅಧಿಕಾರ ಐತೆ ನಾನು ನಡೆಯೋಕ್ಕೆ? ನಮ್ಗೇನು ಸೆಲಕ್ನಾಗೆ ಎಲ್ದಾಗೂ ನನಗೆ ನೋವು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಅಂತ ಬಂಡೆ ಹೇಳ್ತೈತೆ. ಆ ಬಂಡೆ ಹೇಳ್ದಾಗ ಅವಾಗ ಹೇಳ್ತಾರೆ ಗೌಡ್ರಿದ್ದು ಮತ್ತೆ ಇನ್ನೊಂದೈತಲ್ಲ ಅದನ್ನೇ ರೆಡಿ ಮಾಡಪ್ಪ ಅಂತಂದು ಹೇಳ್ತಾರೆ. ಆವಾಗ ಆ ಬಂಡೆ ಮಾತಾಡಿದ್ದು ಸುಮ್ಮನಾತು. ಅದು ಹಂಗೆ ಹೇಳಿ ಮಧ್ಯದಲ್ಲಿ ಇನ್ನೊಂದು ಬಂಡೆ ಇರ್ತೈತೆ. ಆಗ್ಲಿ ಅವ್ರಿಗೆ ಹಾಕಿಸ್ಕೊಂಡೆ, ಅವ್ರಿಗೆ ಆ ಬಂಡಿಗೆ ಆಗ್ಬೇಕಾದ್ದೆ ಅಂತಂದು ಹೇಳಿ ಹಾಕ್ರಿ ಅಂತಂದು ಇನ್ನೊಂದು ಬಂಡಿಗೆ ಹೇಳ್ತೈತೆ. ಅವರು ಎಲ್ಲ ಸೆಲಕು ಸುತ್ತಿಗೆ ಎಲ್ಲ ತಕೊಂಡು ರೆಡಿ ಮಾಡ್ತಾರೆ ಎಲ್ಲನ ದೇವ್ರನ್ನ ಕಡಿತಾರೆ. ದೇವ್ರನ್ನ ಕಡ್ದು ವಿಗ್ರಹ ಮಾಡಿ ದೇವ್ರ ಗುಡಿಯಕ್ಕೆ ಕುಂಡ್ರಿಸಿ ರೆಡಿ ಮಾಡ್ತಾರೆ. ಈ ಬಂಡೆ ಹೊರಗಿರ್ತೈತೆ. ಇದು ಏಟ್ ತಿಂದಿದ್ದು ನಾನು ಯಾಕೆ ಒಯ್ತೀರ, ಏನು ತಿನ್ಬೇಕು ಒಯ್ಯಕ್ಕೆ ನಿಮ್ಗೆ ಅಧಿಕಾರ ಅಂತ ಹೇಳಿತ್ತಲ್ಲ, ಆ ಬಂಡೆ ಇಲ್ಲಿ ಎದ್ರಿಗೆ ಹಿಂಗೆ ಹೊರಗೆ ನೋಡ್ತಾ ಇರ್ತೈತೆ. ಆ ದೇವ್ರನ್ನ ಎಲ್ಲ ರೆಡಿ ಮಾಡ್ತಾರೆ. ಅದು ಬಂಡೆ ಹೋಗಿ ದೇವ್ರು ವಿಗ್ರಹ ಮಾಡಿಬಿಟ್ಟು ದೇವ್ರಿಗೆ ಅಲಂಕಾರ ಪೂಜೆ ಹೂವಿನಾರ ಹಣ್ಣು ಹಾರ ಎಲ್ಲ ಅಭಿಷೇಕ ಎಲ್ಲ ತುಂಬಿ ದೇವ್ರಿಗೆ ನಗುತ್ತಾ ದೇವ್ರಿಗೆ ಭಕ್ತರು ಎಲ್ಲ ಬಂದವರು ಹೋದವರೆಲ್ಲ ಪೂಜೆ ಮಾಡಿ ನಗುತ್ತಾ ಇದ್ದಾರೆ ದೇವ್ರ ಮುಂದೆ. ಅವಾಗ ಅಂತೈತಿ ಇದು ಏಟ್ ತಿಂದಿತ್ತಲ್ಲ ನೋಡು, ಒಂದೊಂದು ಏಟ್ ತಿಂದಾಗ 1-2 ದಿನ ನೋವು ತೊಟ್ಕೊಂಡಿದ್ರೆ ನಿನಗೆ ಬಂದಿರೋ ಬಹುಮಾನನೇ ಖುಷಿನೂ ನನಗೂ ಬರೋದು. ಅನ್ಯಾಯವಾಗಿ ನಾನು ಆತರ ಬಿದ್ದೆ. ನಿನಗೆಲ್ಲರೂ ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ, ಹೂವಿನಾರ, ಭಕ್ತರು ಎಲ್ಲ ಬಂದು ಕೈ ಮುಗಿದು ಅಡ್ಬಿದ್ದು ಎಲ್ಲ ಅಭಿಷೇಕ ಮಾಡಿ ಹೂವಿನಾರ ಹಾಕಿ ನಿನಗೆ ಅರಿಶಿನ ಕುಂಕುಮ ಎಲ್ಲ ಬಟ್ಟಿಕ್ಕಿ ಕೈ ಮುಗಿದು ಕೇಳ್ಕೊಂಡು ಹೋಗ್ತಾರೆ ಒಳ್ಳೇದು ಮಾಡು ನೀನು ಅಂತಂದು ನೋಡಿ. ನಿನಗಿರೋ ಯೋಗ್ಯತೆ ನನಗೆ ಬರಲಿಲ್ವೇ? ಅನ್ಯಾಯವಾಗಿ ನಾನು ಆ ಥರ ಬಿದ್ದೆ. ನಾನು ಇಲ್ಲಿ ಹೊರಗೆ ನನ್ನ ಬಂಡೆ ಥರ ಹಾಕ್ಬಿಟ್ಟಾರೆ. ತುಳ್ಕೊಂಡು ಹೋಗ್ತಾರೆ, ಒತ್ಕೊಂಡು ಹೋಗ್ತಾರೆ, ಉಗ್ತು ಹೋಗ್ತಾರೆ, ಮೂತ್ರ ಮಾಡೋಗ್ತಾರೆ, ಏನೇನೋ ಮಾಡೋಗ್ತಾರೆ. ಅಯ್ಯೋ ಎಂಥ ಗತಿ ಬಂತು ನನಗೆ. ಅದಕ್ಕೆ ಎಂದಾನ ನೋವು ಬಂದಾಗ 1-2 ದಿನ ನೋವು ತೊಟ್ಕೊಂಡಿದ್ರೆ ನಾನು ದೇವರಾಗಿ ಶಿಲೆಯಾಗಿ ನಿಲ್ತಿದ್ನಲ್ಲ. ಎಂಥ ಕೆಲಸ ಮಾಡ್ಕೊಂಡೆ ಆ ಥರ ಬಿದ್ದು. ಅದಕ್ಕೆ ಆ ಥರ ಮಾಡಬಾರ್ದು ಅಂತಂದೇಳಿ ನಿಂದೆ ಒಳ್ಳೇದಾಯ್ತು ಅಂತೇಳಿ ಆ ವಿಗ್ರಹ ಕಡ್ದಿರೋ ಇದಕ್ಕೆ ನೆಲದಾಗ ಮನ್ಗಿರೋ ಬಂಡೆ ಥ್ಯಾಂಕ್ಸ್ ಹೇಳ್ತೈತಿ. ಹಂಗೆ ಒಂದೊಂದು ನೋವು ಬಂದಾಗ ತೊಟ್ಕೊಂತ ಇದ್ರೆ ಮುಂದೆ ಎಲ್ಲರಿಗೂ ಒಳ್ಳೇದಾಗ್ತೈತೆ. ಹೇಳ್ರಿ.